ನಮಸ್ಕಾರ ಎಲ್ಲರಿಗೂ. ಭಾವಂಜನಿ ಕಿಚನಲ್ಲಿ ನಡೀತಾ ಇರೋ ಹಲಸಿನ ಹಬ್ಬದ 14ನೇ ದಿನ ನಾನಿವತ್ತು ಹಲಸಿನ ಹಣ್ಣಿನ ಒಬ್ಬಟ್ಟು ಮಾಡ್ತಾ ಇದ್ದೀನಿ. ಇದು ಮಾಡಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಒಂದು 8ರಿಂದ 10 ಹಲಸಿನ ಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಒಂದೇ ಒಂದು ಏಲಕ್ಕಿ, 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ, 1 ಕಪ್ ಮೈದಾ, ಅರ್ಧ ಕಪ್ ಅಷ್ಟು ಬೆಲ್ಲ. ಈಗ ಒಂದು ಪ್ಯಾನ್ಗೆ ಗಸಗಸೆ ಹಾಕಿ ನಾನು ಅದನ್ನ ಸ್ವಲ್ಪ ಹುರ್ಕೋತೀನಿ. 1 ನಿಮಿಷದಷ್ಟು ಹುರ್ಕೊಂಡ್ರೆ ಸಾಕು. ಈಗ ನೋಡಿ ಹುರಿದಿದ್ದಾಗಿದೆ. ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಇದನ್ನ. ಈಗ ತೆಂಗಿನಕಾಯಿ ಎಲ್ಲ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ, ಹಾಗೆ ಒಂದು ಏಲಕ್ಕಿ, ಮತ್ತೆ ಹುರಿದಿಟ್ಕೊಂಡಿರೋ ಗಸಗಸೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಕೋತೀನಿ. ಹಾಗೇನೆ ಹಲಸಿನ ಹಣ್ಣನ್ನು ಕೂಡ ರುಬ್ಕೊಂಡ್ಬಿಡೋಣ. ಈಗ ಒಂದು ಪ್ಯಾನ್ಗೆ ನಾನು ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಮೆಲ್ಟ್ ಮಾಡಿ ಇದನ್ನ ಪಾಕ ತೆಗೆದಿಟ್ಕೊಂಡ್ಬಿಡೋಣ. ನೋಡಿ ಈಗ ಮೆಲ್ಟ್ ಮಾಡಿದ್ದೀನಿ. ಇದನ್ನ ಸ್ವಲ್ಪ ಸೋಸ್ಕೋತಾ ಇದ್ದೀನಿ ನಾನು, ಯಾಕಂದ್ರೆ ಸಣ್ಣ ಸಣ್ಣ ಕಲ್ಲಿರುತ್ತೆ. ಈಗ ಸೋಸ್ಕೊಂಡು ಇನ್ನೊಂದು ಬಾಣಲಿಗೆ ಹಾಕಿ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಇದನ್ನ ಹಾಕಿ ನಾನು ಬೇಯಿಸ್ಕೊತೀನಿ ಚೆನ್ನಾಗಿ. ನೋಡಿ ತೆಂಗಿನಕಾಯಿ ಬೆಂದು ಸ್ವಲ್ಪ ಬ್ರೌನ್ ಕಲರ್ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಹಲಸಿನ ಹಣ್ಣು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಇದು ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಬೇಯಿಸ್ಕೊಂಡ್ರೆ ನಾವು ಒಬ್ಬಟ್ಟು ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಬೆಂದಿದೆ. ಈಗ ತಣ್ಣಗಾಗಕ್ಕೆ ನಾನು ಇಟ್ಬಿಡ್ತೀನಿ. ಈಗ ಇನ್ನೊಂದು ಬೌಲ್ಗೆ ಮೈದಾ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಕಲಿಸ್ಕೊತೀನಿ. ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗಿನ್ನ ಇನ್ನ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ. ಈಗ ನೋಡಿ ಒಬ್ಬಟ್ಟು ಮಾಡೋಣ ನಾವು. ಸ್ವಲ್ಪ ಪೋರ್ಷನ್ ಮೈದಾ ತಗೊಂಡು ಇದಕ್ಕೆ ನಾನು ಮಧ್ಯಕ್ಕೆ ಹೂರಣ ಹಾಕ್ತಾ ಇದ್ದೀನಿ. ಈಗ ಒಂದು ಕಾದಿರೋ ಹೆಂಚ್ ಮೇಲೆ ನಾನು ತಟ್ಟಿರೋ ಒಬ್ಬಟ್ಟು ಹಾಕೋತಾ ಇದ್ದೀನಿ. ನೋಡಿ ಒಂದು ಸೈಡ್ ಬೆಂದಿದೆ, ನಾನು ಇನ್ನೊಂದು ಸೈಡ್ ತಿರುವಾಗ್ತಾ ಇದ್ದೀನಿ. ನೋಡಿ ಹಲಸಿನ ಹಣ್ಣಿನ ಒಬ್ಬಟ್ಟು ರೆಡಿ ಆಗಿದೆ. ಇದನ್ನ ತುಪ್ಪದ ಜೊತೆಗೆ ಬಿಸಿ ಬಿಸಿ ಇದ್ದಾಗ ತಿಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ. ಇಲ್ಲ ನೀವೇನಾದ್ರೂ ಮನೇಲಿ ಟ್ರೈ ಮಾಡಿದ್ರಿ ಅಂದ್ರೆ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.